Hi, hello, namaste. Welcome back to Start Smart Maitri Academy YouTube channel. ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ನಾನು ರೀಸನಿಂಗ್ ಅಲ್ಲಿ ಏನೇನು ಕ್ವೆಶನ್ಸ್ ಅನ್ನ ಕೇಳ್ತಾರೆ ರೀಸನಿಂಗ್ ಟಾಪಿಕ್ ಅಲ್ಲಿ ಬರುವಂತಹ ನಂಬರ್ ಸೀರೀಸ್ ಮೇಲೆ ಅದನ್ನೆಲ್ಲನೂ ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಯಾವ್ಯಾವ ಪ್ಯಾಟರ್ನ್ ಅಲ್ಲಿ ಇರುತ್ತೆ ಅನ್ನೋದನ್ನು ಕೂಡ ನಾನು ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಅದರ ನೆಕ್ಸ್ಟ್ ಕಂಟಿನ್ಯೂಷನ್ ವಿಡಿಯೋ ಇದು ನಂಬರ್ ಸೀರೀಸ್ ಪಾರ್ಟ್ 2 ವಿಡಿಯೋ ಆಗಿದೆ. ಇದು ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕಂಪಲ್ಸರಿ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಯಾರ್ಯಾರು ಬ್ಯಾಂಕಿಂಗ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಬಿಕಾಸ್ ನಂಬರ್ ಸೀರೀಸ್ ಟಾಪಿಕ್ ಅಲ್ಲಿ ಅವರು ಮಿನಿಮಮ್ ಅಂತ ಹೇಳಿದ್ರು 5 ಕ್ವೆಶನ್ಸ್ ಅನ್ನ ಕೇಳ್ತಾರೆ. RRB ಎಕ್ಸಾಮ್ IBPS RRB ರೂರಲ್ ಬ್ಯಾಂಕ್ ಎಕ್ಸಾಮ್ ಏನಿದೆ ಅದು ಜೂನ್ ಜುಲೈಯಲ್ಲಿ ಆಗೋ ಚಾನ್ಸಸ್ ಇದೆ. ಸೊ ಯಾರ್ಯಾರು ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂಡ್ ಆಲ್ರೆಡಿ ಕಾಲ್ ಆಗಿರುವಂತಹ RRB ರೈಲ್ವೆ ಡಿಪಾರ್ಟ್ಮೆಂಟಲ್ ಆಗಿರುವಂತಹ NTPC ಎಕ್ಸಾಮ್ ಗ್ರೂಪ್ ಡಿ ಎಕ್ಸಾಮ್ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಾ ಅವ್ರಿಗೂ ಕೂಡ ಈ ನಂಬರ್ ಸೀರೀಸ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಅಂಡ್ ಆಲ್ಸೋ PGCET ಎಕ್ಸಾಮ್ ತಗೊಂಡಿದ್ದಾರೆ MCA ಮತ್ತೆ MBA ಎಂಟ್ರೆನ್ಸ್ಗೆ ಆ ಸ್ಟೂಡೆಂಟ್ಸ್ಗೂ ಕೂಡ ಈ ನಂಬರ್ ಸೀರೀಸ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಸೊ ಇವತ್ತು ಪಾರ್ಟ್ 2 ವಿಡಿಯೋಸ್ ಅಲ್ಲಿ ಇನ್ನಷ್ಟು ಕ್ವೆಶನ್ಸ್ ಅನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ ಅಂಡ್ ಟೆಕ್ನಿಕ್ಸ್ ಅನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, ಫಸ್ಟ್ ಕ್ವೆಶನ್ 135, 26, 9, 22, 13, 18 ಅಂತ ಕೊಟ್ಟಿದ್ದಾರೆ. ಸೊ 135, 26, 9, 22, 13, 18 ಅಂತ ಇದೆ. ಸೊ ನೀವು ಇಲ್ಲಿ ಈ ನಂಬರ್ಸ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಇಲ್ಲ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೂ ಇಲ್ಲ ಡಿಕ್ರೀಸಿಂಗ್ ಆರ್ಡರ್ ಅಲ್ಲೂ ಇಲ್ಲ, ಎಲ್ಲಾ ನಂಬರ್ಸ್ ಮಿಕ್ಸ್ ಆಗಿ ಇದೆ. 1 ಆದ್ಮೇಲೆ 30 ಇದೆ, ಇನ್ಕ್ರೀಸ್ ಆಗಿದೆ. 30 ಆದ್ಮೇಲೆ 5 ಮತ್ತೆ ಡಿಕ್ರೀಸ್ ಆಗಿದೆ. 5 ಆದ್ಮೇಲೆ ಮತ್ತೆ ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಡಿಕ್ರೀಸ್ ಆ ತರ ಆಗ್ತಾ ಹೋಗ್ತಾ ಇದೆ. ಸೊ ಹಾಗಾದ್ರೆ ಜಸ್ಟ್ ನೀವು ಈ ತರ ಇನ್ಕ್ರೀಸ್ ಡಿಕ್ರೀಸ್ ಇರೋ ಪ್ಯಾಟರ್ನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನಾನು ಈ ನಂಬರ್ಸ್ ಅನ್ನ ಕನ್ಸಿಡರ್ 1 ಮತ್ತೆ 3 ಥರ್ಡ್ ಒನ್ ಏನಿದೆ ಆ ನಂಬರ್ ಅನ್ನ ಕನ್ಸಿಡರ್ ಮಾಡೋಣ. 3 ಆದ್ಮೇಲೆ ಫೋರ್ತ್ ಬಿಟ್ಬಿಡಿ, ನೆಕ್ಸ್ಟ್ 5th ಒನ್, 6th ಬಿಡಿ, 7th ಒನ್, ನೆಕ್ಸ್ಟ್ ನಂಬರ್ನ ನೋಡೋಣ. ಸೊ ಈಗ ಫಸ್ಟ್ ನಾನು ಆ ನಂಬರ್ಸ್ ಗಳನ್ನ ಬರ್ಕೊಳ್ತಾ ಇದ್ದೀನಿ. 1, 5, 9, 13. ನೆಕ್ಸ್ಟ್ ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಏನ್ ಬರುತ್ತೆ ಅಂತ ನೋಡ್ಬೇಕು. ಸೊ ಈಗ ಈ ರಿಮೈನಿಂಗ್ ನಂಬರ್ಸ್ ಅನ್ನು ಕೂಡ ನಾನು ಇಲ್ಲಿ ಬರ್ಕೊಳ್ತಾ ಹೋಗ್ತೇನೆ. ಓಕೆ, 30, 26, 22, 18. ಈಗ ನೀವು ಅಬ್ಸರ್ವ್ ಮಾಡಿ ಇದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ, ಇದು ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ. ಸೊ ಯಾವ ಪ್ಯಾಟರ್ನ್ ಅಲ್ಲಿ ಅವರು ಕೊಟ್ಟಿದ್ದಾರೆ ಆ ನಂಬರ್ ಅನ್ನ ಅಂತ ನಾವು ನೋಡ್ತಾ ಹೋಗ್ಬೇಕು. ಓಕೆ, ಈಗ ಈ ಇದರಲ್ಲಿ ಡಿಫ್ರೆನ್ಸ್ ಅನ್ನ ನೋಡೋಣ. 1 ಮತ್ತೆ 4ಗೆ ಇರುವಂತ 5ಗೆ ಇರುವಂತ ಡಿಫ್ರೆನ್ಸ್ 4 ಬರ್ತಾ ಇದೆ. ಅಗೇನ್ 5 ಮತ್ತೆ 9ಗೆ ಇರುವಂತ ಡಿಫ್ರೆನ್ಸ್ ಕೂಡ 4 ಬರ್ತಾ ಇದೆ. 9 ಮತ್ತೆ 13ಗೆ ಏನಿದೆ ಅದು ಡಿಫ್ರೆನ್ಸ್ ಕೂಡ 4 ಬರ್ತಾ ಇದೆ ಅಲ್ವಾ, ಅದು ಕೂಡ 4. ಇಲ್ಲೂ ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ, 30 ಮತ್ತೆ 26ಗೆ ಇರುವಂತ ಡಿಫ್ರೆನ್ಸ್ ಕೂಡ 4, 26 ಮತ್ತೆ 22ಗೆ ಇರುವಂತ ಡಿಫ್ರೆನ್ಸ್ ಕೂಡ 4, 22 ಅಂಡ್ 18ಗೆ ಇರುವಂತ ಡಿಫ್ರೆನ್ಸ್ 4. ಸೊ 4 ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಮತ್ತೆ ಏನ್ ಡಿಫ್ರೆನ್ಸ್ ಬರಬೇಕು, ನಮ್ಗೆ 4 ಬರಬೇಕು ಅಲ್ವಾ. ಹಾಗಾದ್ರೆ 9 ಪ್ಲಸ್ 4 ಆಡ್ ಮಾಡಿದ್ರೆ ನಿಮ್ಗೆ 13 ಬರುತ್ತೆ. ನೆಕ್ಸ್ಟ್ ನಂಬರ್ ನಮಗ್ ಬೇಕಂದ್ರೆ 13 ಪ್ಲಸ್ 4 ನಾವು ಇಲ್ಲಿ ಆಡ್ ಮಾಡ್ತಾ ಹೋಗ್ಬೇಕು. 13 ಪ್ಲಸ್ 4 ಆಡ್ ಮಾಡಿದ್ರೆ ನಿಮಗೆ ಬರುವಂತ ಆನ್ಸರ್ ಏನು, ಆಪ್ಷನ್ ಎ 17. ಸೊ ಈ ಕ್ವೆಶನ್ಗೆ ಆನ್ಸರ್ 17. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ನೋಡೋಣ. 14, 25, 47, 91, 179. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಕ್ವೆಶನ್ ಅನ್ನ ಕೇಳಿದ್ದಾರೆ. ಸೊ ಯಾವ ಒಂದು ಪ್ಯಾಟರ್ನ್ ಇದೆ ಇಲ್ಲಿ ಅಂತ ನಾವು ಚೆಕ್ ಮಾಡ್ತಾ ಹೋಗ್ಬೇಕು. ಸೊ ನಾನು ಫಸ್ಟ್ ಇಲ್ಲಿ ಕೊಟ್ಟಿರುವಂತ ಕ್ವೆಶನ್ಸ್ ಅನ್ನ ಕೆಳಗಡೆ ಬರ್ಕೊಳ್ತೀನಿ. 14, 25, 47, 91, 179 ಕ್ವೆಶನ್ ಮಾರ್ಕ್. ಓಕೆ, ಫಸ್ಟ್ ಆಡ್ ಮಾಡಿದ್ರೆ ಬರಲ್ಲ, ನಿಮ್ಗೆ ಇಲ್ಲಿ ನೋಡಿದ್ರೆ ಕಾನ್ಸೆಪ್ಟ್ ಗೊತ್ತಾಗೋಗುತ್ತೆ. 14 ಮತ್ತೆ 25ಗೆ ಏನೋ ಒಂದು ನಂಬರ್ ಅನ್ನ ಆಡ್ ಮಾಡಿ ಇದು ಬರುತ್ತೆ ಅನ್ನೋದಕ್ಕೆ ವೇರಿ ಇದೆ ನೋಡಿದಾಗ್ಲೆ. ಓಕೆ, ಇಲ್ಲಿ 5 ಇದೆ, ಇಲ್ಲಿ 14 ಇದೆ. ಇಫ್ ಇನ್ ಕೇಸ್ ನೀವು ಆಡ್ ಮಾಡ್ತೀರಾ ಅಂತ ಹೇಳಿದ್ರೆ ಈಗ 14 ಮತ್ತೆ 25 ಏನನ್ನ ಆಡ್ ಮಾಡಿದ್ರೆ ನಿಮ್ಗೆ ಇದು ಬರುತ್ತೆ, 11ನ್ನ ಆಡ್ ಮಾಡಿದ್ರೆ ಬರುತ್ತೆ. ಸೊ ಡಿಫ್ರೆನ್ಸ್ ಎಷ್ಟಾಯ್ತು, ಇದು 11 ಆಯ್ತು. ಸೊ 14 ಪ್ಲಸ್ 11 ಮಾಡಿದ್ರೆ 25. ಸೊ ಅಗೇನ್ 11 ಅನ್ನ ಆಡ್ ಮಾಡಿದ್ರೆ 47 ಬರುತ್ತಾ, ಬರಲ್ಲ. ಸೊ ಆಡ್ ಅನ್ನೋ ಕಾನ್ಸೆಪ್ಟ್ ಅನ್ನ ನಾವು ಇಲ್ಲಿ ತಗೊಳ್ಲಿಕ್ಕಾಗಲ್ಲ. ಸೊ ಡಿಫ್ರೆನ್ಸ್ ಅನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ 14 ಮತ್ತೆ 25ಗೆ ಇರುವಂತ ಡಿಫ್ರೆನ್ಸ್ ಏನು, 11 ಇದೆ. 25 ಮತ್ತೆ 47ಗೆ ಇರುವಂತ ಡಿಫ್ರೆನ್ಸ್ ಏನಿದೆ ಇಲ್ಲಿ, 47 ಇಂದ 25 ನ ನೀವು ಮೈನಸ್ ಮಾಡಿದಾಗ ನಿಮಗೆ ಬರೋದೇನು, 22. ಅಗೇನ್ 47, 91 ಇಂದ 47 ಅನ್ನ ಮೈನಸ್ ಮಾಡಿ, ಆಗ ನಿಮ್ಗೆ ಬರುವಂತ ಡಿಫ್ರೆನ್ಸ್ ಏನು, 44. ಅಗೇನ್ ಸಬ್ಸ್ಟ್ರಾಕ್ಟ್ ಮಾಡಿ 179 ಇಂದ 91 ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಬರುವಂತ ಡಿಫ್ರೆನ್ಸ್ ಏನ್ ಬರುತ್ತೆ,
179 ಇಂದ 91, ಸೊ 8. ಸೊ ಅಗೇನ್ 88 ಬರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಬರಬೇಕು? ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಲ್ಲಿ ಪ್ಯಾಟ್ರನ್ 11ಗೆ ಇಂಟು 2 ಮಾಡಿದಾಗ ನಮಗೆ ಈ ನಂಬರ್ ಬರ್ತಾ ಇದೆ. ಅಗೈನ್ 22ಗೆ ಇಂಟು 2 ಮಾಡಿದ್ರೆ ವಿ ಆರ್ ಗೆಟಿಂಗ್ ದಿಸ್ ನಂಬರ್. ಅಗೈನ್ 44ಗೆ ಇಂಟು 2 ಮಾಡಿದ್ರೆ ವಿ ಆರ್ ಗೆಟಿಂಗ್ ದಿಸ್ 88. ಅಗೈನ್ ಸೇಮ್ ಪ್ಯಾಟರ್ನ್ ಅನ್ನ ನಾವಿಲ್ಲಿ ಯೂಸ್ ಮಾಡೋಣ. 88 ಇಂಟು 2 ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಬರುವಂತ ಡಿಫ್ರೆನ್ಸ್ ನಮಗೆ ಈ ಪ್ಲೇಸ್ ಅಲ್ಲಿ ಬರಬೇಕು. 88 ಇಂಟು 2 ನ ಮಾಡಿದ್ರೆ ನಿಮ್ಗೆ ಏನ್ ಒಂದು ಆನ್ಸರ್ ಬರುತ್ತೆ? 176 ಬರುತ್ತೆ. ಹಾಗಾದ್ರೆ 91 ಪ್ಲಸ್ 88 ಮಾಡಿದ್ರೆ 179 ಬರ್ತಿದೆ. ಸೊ ಈ ಎರಡು ನಂಬರ್ ಅನ್ನ ನೀವು ಆಡ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಏನ್ ಬರ್ಬೇಕು ಅನ್ನೋದು ಗೊತ್ತಾಗುತ್ತೆ. 179 ಪ್ಲಸ್ 176 ಅನ್ನ ನೀವು ಆಡ್ ಮಾಡ್ತಾ ಹೋಗಿ. ಆಡ್ ಮಾಡಿದಾಗ ಇಲ್ಲಿ 5 ಬರುತ್ತೆ. 14 ಪ್ಲಸ್ 1 5 ಏನ್ ಬರುತ್ತೆ ಇಲ್ಲಿ ನಿಮ್ಗೆ? 355. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಯಾವ್ಯಾವ ತರ ಪ್ಯಾಟರ್ನ್ ಕೊಟ್ಟಿದ್ದಾರೆ, ನೀವು ಸಮ್ ಕ್ವೆಶನ್ಸ್ ಅನ್ನ ನಂಬರ್ ಸೀರೀಸ್ ಅಲ್ಲಿ ಸಾಲ್ವ್ ಮಾಡಿದೀರಾ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಾ ಪ್ಯಾಟರ್ನ್ಸ್ ಗಳು ನೀವು ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡುವಾಗ ನಿಮ್ ಮೈಂಡ್ ಗೆ ಬರ್ತಾ ಇರುತ್ತೆ. ಸೊ ನಂಬರ್ ಸೀರೀಸ್ ನ ಕಲಿಯೋದಕ್ಕೆ ಒಂದೇ ಒಂದು ಟಿಪ್ಸ್ ಅಂದ್ರೆ ನಂಬರ್ ಆಫ್ ಕ್ವೆಶನ್ಸ್ ಅನ್ನ ನೀವು ಜಾಸ್ತಿ ಸಾಲ್ವ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. 4, 6, 9, 14, 21. ಸೊ ಇದನ್ನ ಯಾವ ಪ್ಯಾಟರ್ನ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನ ನಾವು ನೋಡ್ತಾ ಹೋಗೋಣ. ಫಸ್ಟ್ ಅವ್ರು ಏನ್ ನಂಬರ್ ಕೊಟ್ಟಿದ್ದಾನೆ ಆ ನಂಬರ್ ಅನ್ನ ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ. 4, 6, 9, 14, 21. ಆಡ್ ಮಾಡಿದ್ರೆ ಆಗತ್ತಾ? 4 ಪ್ಲಸ್ 2 ಮಾಡಿದ್ರೆ 6 ಬರುತ್ತೆ. 6 ಪ್ಲಸ್ 2 ಮಾಡಿದ್ರೆ 9 ಬರುತ್ತಾ? ಸೊ ಬರಲ್ಲ. ಅಡಿಷನ್ ಬರಲ್ಲ. ಸಬ್ಸ್ಟ್ರಾಕ್ಷನ್ ಅನ್ನ ನೋಡೋಣ. 4 ಮತ್ತೆ 6 ಗೆ ಇರುವಂತಹ ಡಿಫ್ರೆನ್ಸ್ ಏನಿದೆ? 2 ಇದೆ. 6 ಮತ್ತೆ 9 ಗೆ ಇರುವಂತಹ ಡಿಫ್ರೆನ್ಸ್ ಏನಿದೆ? 3 ಇದೆ. 9 ಮತ್ತೆ 14 ಗೆ ಇರುವಂತ ಡಿಫ್ರೆನ್ಸ್ ಏನಿದೆ? 5 ಇದೆ. ಅಗೇನ್ 14 ಮತ್ತೆ 21 ಗೆ ಇರುವಂತಹ ಡಿಫ್ರೆನ್ಸ್ ಏನ್ ಬರುತ್ತೆ? 14 ಮೈನಸ್ 21 7 ಬರುತ್ತಲ್ವಾ? 14 ಪ್ಲಸ್ 7 21. ನೆಕ್ಸ್ಟ್ ಬರುವಂತ ನಂಬರ್ ಯಾವುದು ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಸೊ ಇಲ್ಲಿ ಡಿಫ್ರೆನ್ಸ್ ಅನ್ನ ಅಬ್ಸರ್ವ್ ಮಾಡಿ. 2, 3, 5, 7 ಇದೆ. 2, 3, 5, 7 ಈ ನಂಬರ್ಸ್ ನ ಏನಂತ ಕರಿತೀವಿ ನಾವು? ಪ್ರೈಮ್ ನಂಬರ್ಸ್. ನಾನು ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ಪ್ರೈಮ್ ನಂಬರ್ಸ್ ಅಂದ್ರೆ ಏನು ಅಂತ ಹೇಳಿದೀನಿ. ಸೊ ಪ್ರೈಮ್ ನಂಬರ್ಸ್ ಕಾನ್ಸೆಪ್ಟ್ ಗೆ ಬರುತ್ತೆ. 7 ಆದ್ಮೇಲೆ ಬರುವಂತ ಪ್ರೈಮ್ ನಂಬರ್ ಯಾವುದು? 11. 7 ಆದ್ಮೇಲೆ 9 ಆಡ್ ನಂಬರ್ ಬರುತ್ತೆ, ಪ್ರೈಮ್ ನಂಬರ್ ಅಲ್ಲ. ಬಿಕಾಸ್ 9 1, 3, 9 ಇಷ್ಟು ನಂಬರ್ಸ್ ಇಂದ ಡಿವೈಡ್ ಆಗೋದ್ರಿಂದ ಇದು ಆಡ್ ನಂಬರ್ ಆಗುತ್ತೆ. ಬಟ್ ಇಟ್ಸ್ ನಾಟ್ ಅ ಪ್ರೈಮ್ ನಂಬರ್. ಓಕೆ, ನೆಕ್ಸ್ಟ್ 7 ಆದ್ಮೇಲೆ ಬರುವಂತ ನಂಬರ್ ಯಾವುದು? 11. ಸೊ 11 ಬರಬೇಕು. 21 ಪ್ಲಸ್ 11 ಅನ್ನ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ ನಿಮ್ಗೆ? 32. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ, ಆಲ್ಮೋಸ್ಟ್ ನಿಮ್ಗೆ ನಂಬರ್ ಸೀರೀಸ್ ಅಲ್ಲಿ ಪ್ರೈಮ್ ನಂಬರ್ ಕಾನ್ಸೆಪ್ಟ್ ಅನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಅದನ್ನ ನೀವು ನೀಟಾಗಿ ಕಲ್ತ್ಕೋಬೇಕು, ಪ್ರೈಮ್ ನಂಬರ್. ಓಕೆ, ನೆಕ್ಸ್ಟ್ ಕ್ವೆಶನ್. 11, 12, 15, 20, 27 ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ. ಅದನ್ನ ನಾವು ಚೆಕ್ ಮಾಡಿದ್ವಿ. ನೆಕ್ಸ್ಟ್ ಈಗ ಯಾವ ಕಾನ್ಸೆಪ್ಟ್ ಅಲ್ಲಿ ಇದನ್ನ ಮಾಡಿದ್ದಾರೆ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗೋಣ. 11, 12, 15, 20, 27 ಕ್ವೆಶನ್ ಮಾರ್ಕ್. ಸೊ ಆಡ್ ಮಾಡಿದ್ರೆ ಬರಲ್ಲ. 11 ಪ್ಲಸ್ 1 ಮಾಡಿದ್ರೆ 12 ಬರುತ್ತೆ. 12 ಪ್ಲಸ್ 1 ಮಾಡಿದ್ರೆ ಅಗೈನ್ 15 ಆಗೋಗುತ್ತೆ. ಸೊ ಆ ಕಾನ್ಸೆಪ್ಟ್ ಬರಲ್ಲ. ಡಿಫ್ರೆನ್ಸ್ ಅನ್ನ ತಗೊಳ್ಳಿ. 11 ಮತ್ತೆ 12 ಗೆ ಇರುವಂತ ಡಿಫ್ರೆನ್ಸ್ 1. 12 ಮತ್ತೆ 15 ಗೆ ಇರುವಂತ ಡಿಫ್ರೆನ್ಸ್ ಏನಿದೆ? ಇಲ್ಲಿ 3 ಇದೆ. 15 ಮತ್ತೆ 20 ಗೆ ಇರುವಂತ ಡಿಫ್ರೆನ್ಸ್ 5 ಇದೆ. ನೆಕ್ಸ್ಟ್ ಡಿಫ್ರೆನ್ಸ್ ಏನಿದೆ? 7 ಇದೆ. ಸೊ ಇಲ್ಲಿ ನೀವು ಡಿಫ್ರೆನ್ಸ್ ನ ನೋಡಿ. 1 ಇದೆ. 1 ಆದ್ಮೇಲೆ ಪ್ಲಸ್ 2 3 ಇದೆ. 3 ಆದ್ಮೇಲೆ ಪ್ಲಸ್ 2 5 ಇದೆ. 1 ಪ್ಲಸ್ 2 ಆಡ್ ಮಾಡಿದ್ರೆ 3. 3 ಪ್ಲಸ್ 2 ಮಾಡಿದ್ರೆ 5. ಅಗೈನ್ 5 ಪ್ಲಸ್ 2 ಮಾಡಿದ್ರೆ ಏನ್ ಬರುತ್ತೆ? 7. ಸೊ 7 ಪ್ಲಸ್ 2 ಮಾಡಿದ್ರೆ ಏನ್ ಬರಬೇಕು? ನೆಕ್ಸ್ಟ್ ನಂಬರ್ 9. ಸೊ ಇಲ್ಲಿ 9 ಡಿಫ್ರೆನ್ಸ್ ಬರಬೇಕು. ಸೊ 27 ಪ್ಲಸ್ 9 ಇದೆರಡನ್ನು ಆಡ್ ಮಾಡಿದ್ರೆ ನಿಮ್ಗೆ ಯಾವ ನಂಬರ್ ಬರುತ್ತೆ? ಇಲ್ಲಿ 36. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ, ನೆಕ್ಸ್ಟ್ ಒನ್. 4, 18 ಕ್ವೆಶನ್ ಮಾರ್ಕ್ 100, 180, 294, 448 ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಯಾವ ಒಂದು ನಂಬರ್ ಬರ್ಬೇಕಂತ ಇಲ್ಲಿ ನಾವು ಚೆಕ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ನಾವು ಫಸ್ಟ್ ಆ ನಂಬರ್ಸ್ ಏನ್ ಕೊಟ್ಟಿದ್ದಾರೆ ಆ ನಂಬರ್ಸ್ ಅನ್ನ ನಾನು ಫಸ್ಟ್ ಬರ್ಕೊಳ್ತೀನಿ. 4, 18 ಕ್ವೆಶನ್ ಮಾರ್ಕ್ 100, 180, 294, 448 ಇದೆ.
ಆಡ್ ಮಾಡಿದ್ರೆ ಬರುತ್ತೆ, ತುಂಬಾ ಡಿಫ್ರೆನ್ಸ್ ಬರ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ನೀವು 4 ಆದ್ಮೇಲೆ 18 ಇದೆ, 18 ಆದ್ಮೇಲೆ ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಏನ್ ಬರುತ್ತೆ ನೋಡ್ಬೇಕು. 100 ಇದೆರಡಕ್ಕೂ ಇರುವಂತದ್ದು 80. ಇಲ್ಲಿರುವಂತ ಡಿಫ್ರೆನ್ಸ್ ನೋಡ್ತಾ ಹೋದ್ರೆ ತುಂಬಾ ವೇರಿಯೇಷನ್ಸ್ ಬರ್ತಾ ಇದೆ. ಸೊ ಯಾವುದೇ ಆಡ್ ಮಾಡಿದ್ರೆ ನಮ್ಗೆ ಇಲ್ಲಿ ವ್ಯಾಲ್ಯೂ ಬರಲ್ಲ. ಸೊ ಸಬ್ಸ್ಟ್ರಾಕ್ಷನ್ ಕೂಡ ಮಾಡಿದ್ರು ನಿಮ್ಗೆ ಇಲ್ಲಿ ವ್ಯಾಲ್ಯೂ ಬರೋದು ಡೌಟ್ ಆಗ್ತಾ ಇದೆ ಅಲ್ವಾ. ಸೊ ಸಬ್ಸ್ಟ್ರಾಕ್ಷನ್ ಮಾಡ್ತಾ ಹೋದ್ರು ನೀವು 18 ಅಲ್ಲಿ 4 ಅನ್ನ ಮೈನಸ್ ಮಾಡಿದ್ರೆ 14 ಬರುತ್ತೆ. ಇಲ್ಲಿ ಇದು ಗೊತ್ತಿಲ್ಲ, ಇದನ್ನ ಕಂಡುಹಿಡಿಬೇಕು. ಇದು ಗೊತ್ತಿಲ್ಲ ನಮ್ಗೆ, ಇದನ್ನು ಕೂಡ ಕಂಡುಹಿಡಿಬೇಕು. ಇದ್ರದ್ದು ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಇಲ್ಲಿ 14 ಅಲ್ಲಿ 80 ಅಲ್ಲಿ ತುಂಬಾ ಡಿಫ್ರೆನ್ಸ್ ಬರ್ತಾ ಹೋಗ್ತಿದೆ. ಸೊ ಹಾಗಾದ್ರೆ ಈಗ 4 ಅನ್ನ 2 ಸ್ಕ್ವೇರ್ ಅಂತ ಬರ್ಕೋಬಹುದು. ಬಟ್ 18 ಯಾವ್ದಾದ್ರು ಸ್ಕ್ವೇರ್ ರೂಟ್ಸ್ ಆಗುತ್ತಾ, ಕ್ಯೂಬ್ ರೂಟ್ಸ್ ಆಗುತ್ತಾ? ಆಗಲ್ಲ. ಸೊ ಆಗ ನಾವು ಇಲ್ಲಿ ಕೆನ್ ಐ ರೈಟ್ ದಿಸ್ 4 ಅನ್ನ 2 ಕ್ಯೂಬ್ ಮೈನಸ್ 2 ಸ್ಕ್ವೇರ್ ಅಂತ ಬರಿಬಹುದು. 2 ಕ್ಯೂಬ್ ವ್ಯಾಲ್ಯೂ ಏನು 8 ಮೈನಸ್ 2 ಸ್ಕ್ವೇರ್ ವ್ಯಾಲ್ಯೂ 4. ಸೊ ಏನ್ ಆನ್ಸರ್ ಬರುತ್ತೆ 4 ಬರುತ್ತೆ. ಇಲ್ಲಿ 2 ಕ್ಯೂಬ್, ಇಲ್ಲಿ 2 ಸ್ಕ್ವೇರ್. ನೆಕ್ಸ್ಟ್ ನಂಬರ್ ಅನ್ನ ಕನ್ಸಿಡರ್ ಮಾಡಿ. ಇದು ವರ್ಕೌಟ್ ಆಗುತ್ತೆ ಅಂತ ನೀವು ಚೆಕ್ ಮಾಡ್ಬೇಕು. ಯಾವಾಗ್ಲೂ ನಂಬರ್ ಸೀರೀಸ್ ಅಲ್ಲಿ ಟ್ರಯಲ್ ಅಂಡ್ ಎರರ್ ಮೆಥಡ್ ಅನ್ನ ಜಾಸ್ತಿ ನಾವು ಯೂಸ್ ಮಾಡ್ತೀವಿ. 3 ಕ್ಯೂಬ್ ಮೈನಸ್ 3 ಸ್ಕ್ವೇರ್ ಅನ್ನ ಯೂಸ್ ಮಾಡೋಣ. 3 ಕ್ಯೂಬ್ ಗೆ ವ್ಯಾಲ್ಯೂ ಏನ್ ಬರುತ್ತೆ ನಿಮಗೆ 27 ಬರುತ್ತೆ. 3 ಸ್ಕ್ವೇರ್ ಗೆ ವ್ಯಾಲ್ಯೂ ಏನ್ ಬರುತ್ತೆ 9 ಬರುತ್ತೆ. ಈಗ ಇದನ್ನ ನೀವು ಸಬ್ಸ್ಟ್ರಾಕ್ಟ್ ಮಾಡಿದಾಗ ಯು ಆರ್ ಗೆಟಿಂಗ್ 18. ಇದು ವರ್ಕೌಟ್ ಆಗುತ್ತೆ. ಇಲ್ಲಿ 4 ಇದೆ, ಇಲ್ಲಿ 18 ಇದೆ. ಸೊ ಇಲ್ಲಿ 3 ಆಯ್ತು, ಇದು 2, ಇದು 3, ಇದು ಗೊತ್ತಿಲ್ಲ. ನಾವ್ ಅನ್ನೋ ಪ್ರಕಾರ ಸೀರೀಸ್ ಅಲ್ಲಿ ಬರುತ್ತೆ ಅಂದ್ರೆ 2 3 4, ಇದು 5 ಗೆ ಬರುತ್ತೆ ಅಂತ ಒಂದ್ಸಲ ಚೆಕ್ ಮಾಡೋಣ. 5 ಪವರ್ ಕ್ಯೂಬ್ ಮೈನಸ್ 5 ಸ್ಕ್ವೇರ್. 5 ಕ್ಯೂಬ್ ವ್ಯಾಲ್ಯೂ ಬಂದು ನಿಮಗೆ 125 ಮೈನಸ್ 5 ಸ್ಕ್ವೇರ್ ವ್ಯಾಲ್ಯೂ ಬಂದು 25. ಸೊ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಏನ್ ಬರ್ತಾ ಇದೆ 100. ಸೊ ಇದು ಈ ಪ್ಯಾಟರ್ನ್ ಅಲ್ಲಿ ನಾವು ಇದನ್ನ ಆನ್ಸರ್ ಮಾಡಬಹುದು. ಸೊ 2 3 ನೆಕ್ಸ್ಟ್ ನಂಬರ್ ಏನು 4. ಹಾಗಾದ್ರೆ ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಬರ್ಬೇಕಾಗಿರೋ ವ್ಯಾಲ್ಯೂ 4 ಕ್ಯೂಬ್ ಮೈನಸ್ 4 ಸ್ಕ್ವೇರ್. 4 ಕ್ಯೂಬ್ ವ್ಯಾಲ್ಯೂ ಏನು, ಕ್ಯೂಬ್ ರೂಟ್ಸ್ ಏನು 4 ಗೆ 64 ಮೈನಸ್ 4 ಸ್ಕ್ವೇರ್ ವ್ಯಾಲ್ಯೂ ಏನು 16. ಇದನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 64 ಮೈನಸ್ 16 ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಬರೋ ಆನ್ಸರ್ ಏನು 48. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೋಡಿ ಯಾವ ಪ್ಯಾಟರ್ನ್ ಕ್ಯೂಬ್ಸ್ ಯೂಸ್ ಮಾಡಿದ್ದಾರೆ, ಸ್ಕ್ವೇರ್ಸ್ ಯೂಸ್ ಮಾಡಿದ್ದಾರೆ, ಸ್ಕ್ವೇರ್ ವ್ಯಾಲ್ಯೂಗಳನ್ನ. ಸೊ ಆ ಕಾನ್ಸೆಪ್ಟ್ ಎಲ್ಲಾನು ಯೂಸ್ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳೋದು ಯಾವಾಗ್ಲೂ ನೀವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದ್ರೆ ಸ್ಕ್ವೇರ್ ರೂಟ್ಸ್ ಅಲ್ಲಿ ಅಪ್ ಟು 25, ಸ್ಕ್ವೇರ್ ರೂಟ್ಸ್ ಅಲ್ಲಿ ಅಪ್ ಟು 25 ವರೆಗೆ ನೀವು ಸ್ಕ್ವೇರ್ ರೂಟ್ಸ್ ವ್ಯಾಲ್ಯೂಗಳನ್ನ ಕಲಿಬೇಕು. ಅಪ್ ಟು 15 ವರೆಗೆ ಕ್ಯೂಬ್ ರೂಟ್ಸ್ ವ್ಯಾಲ್ಯೂಗಳನ್ನ ನೀವು ಕಲ್ತ್ಕೋಬೇಕು. ಆಗ ನಿಮ್ಗೆ ಎಕ್ಸಾಮ್ಸ್ಗೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ಅನ್ನು ನೋಡೋಣ. 18964 ಕ್ವೆಶನ್ ಮಾರ್ಕ್. 18964 question mark. So first I will write the given numbers 18964 question mark. add ಮಾಡಿದ್ರೆ ಬರುತ್ತಾ 1 plus 7 ಇದು ಅಲ್ವಾ, ಇದರದೇನು 8 plus 1. ಸೊ ಇಲ್ಲಿ ತುಂಬಾ ವೇರಿ ಬರುತ್ತೆ. ಅಡಿಷನ್ ಏನಾಗುತ್ತೆ ಅಪ್ಲಿಕಬಲ್ ಆಗಲ್ಲ. ಸಬ್ಸ್ಟ್ರಾಕ್ಷನ್ ಅನ್ನ ಮಾಡಿ, ಸಬ್ಸ್ಟ್ರಾಕ್ಷನ್ ಸೇಮ್ 8 minus 1 7. ಇಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ 1. ಸೊ ಇದು ಕೂಡ ವೇರಿ ಆಗ್ತಾ ಹೋಗುತ್ತೆ. ಸಬ್ಸ್ಟ್ರಾಕ್ಷನ್ ಕೂಡ ನಿಮ್ಗೆ ಇಲ್ಲಿ ಆಗಲ್ಲ, ಅಡಿಷನ್ ಕೂಡ ಆಗಲ್ಲ. ಸೊ ಹಾಗಾದ್ರೆ ಯಾವ ಒಂದು ಕಾನ್ಸೆಪ್ಟ್ ನ ಅವರು ಇಲ್ಲಿ ಯೂಸ್ ಮಾಡಿದ್ದಾರೆ ಅಂತ ನೋಡೋಣ. ಈಗ 1 ಇದೆ, 8 ಇದೆ, 9 ಇದೆ, 64 ಇದೆ. ಸೊ ಇದು ಸ್ಕ್ವೇರ್ ರೂಟ್ಸ್ ಮತ್ತೆ ಕ್ಯೂಬ್ ರೂಟ್ಸ್ ನಂಬರ್ ಪ್ರಕಾರ ಅವರು ಕೊಟ್ಟಿದ್ದಾರೆ. 1 ಅನ್ನ 1 ಸ್ಕ್ವೇರ್ ಅಂತ ಬರೀಬಹುದು. 8 ಅನ್ನ ಸ್ಕ್ವೇರ್ ರೂಟ್ ಅಲ್ಲಿ ಬರೆಯಕ್ಕಾಗತ್ತಾ? ಆಗಲ್ಲ. 8 ಯಾವ್ದ್ರಲ್ಲಿ ಬರುತ್ತೆ ಕ್ಯೂಬ್ ರೂಟ್ಸ್ ಅಲ್ಲಿ. ಸೊ 2 ಕ್ಯೂಬ್. 9 ನ ವಿ ಕ್ಯಾನ್ ರೈಟ್ 3 ಸ್ಕ್ವೇರ್. ನೆಕ್ಸ್ಟ್ ಇದೆಲ್ಲ ಫಸ್ಟ್ ಮತ್ತೆ ಥರ್ಡ್ ಅದೆಲ್ಲ ಸ್ಕ್ವೇರ್ ರೂಟ್ಸ್. ಇದು ಸೆಕೆಂಡ್, ಫೋರ್ತ್, ಫಿಫ್ತ್ ಏನಿದೆ ಅದೆಲ್ಲ ಕ್ಯೂಬ್ ರೂಟ್ಸ್ ಅಲ್ಲಿ ಬರ್ತಾ ಇದೆ. ಇದು 2 ಕ್ಯೂಬ್. ಸೊ ಇದು 2 4 ಕ್ಯೂಬ್ ಗೆ ಏನ್ ಬರುತ್ತೆ ನಿಮ್ಗೆ 64 ಬರುತ್ತೆ. ಇದು 1 8 9 64. ಇದು ಸ್ಕ್ವೇರ್ ರೂಟ್ಸ್ ಆದ್ರೆ ನೆಕ್ಸ್ಟ್ ಬರೋ ಕ್ವೆಶನ್ ಮಾರ್ಕು ಕೂಡ ಸ್ಕ್ವೇರ್ ರೂಟ್ ಆಗೇ ಇರುತ್ತೆ. 3 4 5 ಸ್ಕ್ವೇರ್. 5 ಸ್ಕ್ವೇರ್ ವ್ಯಾಲ್ಯೂ ಏನ್ ಬರುತ್ತೆ ನಿಮ್ಗೆ ಆನ್ಸರ್ 25. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಎಲ್ಲ ತರ ಕಾನ್ಸೆಪ್ಟ್ಸ್ ನಾವು ಯೂಸ್ ಮಾಡಿ ನೋಡಬೇಕು ಯಾವಾಗ್ಲೂ ನಂಬರ್ ಸೀರೀಸ್ ಕ್ವೆಶನ್ಸ್ ಅನ್ನ ಮಾಡುವಾಗ. ನೆಕ್ಸ್ಟ್ ಕ್ವೆಶನ್ 6 11 18 27 ಕ್ವೆಶನ್ ಮಾರ್ಕ್. ಸೊ ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಯಾವ ಒಂದು ಆನ್ಸರ್ ಬರ್ಬೇಕಂತ ನಾವಿಲ್ಲಿ ಚೆಕ್ ಮಾಡಬೇಕು. 6 11 18 27 ಕ್ವೆಶನ್ ಮಾರ್ಕ್. ಸೊ again I will write 6 11 18 27 ಕ್ವೆಶನ್ ಮಾರ್ಕ್. ಡಿಫರೆನ್ಸ್ ಅನ್ನು ನೋಡೋಣ. 6 ಮತ್ತೆ 11 ಗೆ ಇರುವಂತ ಡಿಫರೆನ್ಸ್ 5, 11 ಮತ್ತೆ 18 ಗೆ ಇರುವಂತ ಡಿಫರೆನ್ಸ್ 7, 18 ಮತ್ತೆ 27 ಗೆ ಇರುವಂತ ಡಿಫರೆನ್ಸ್ ಏನ್ ಬರುತ್ತೆ 18 ಮತ್ತೆ 27 9, ರೈಟ್ ಅಲ್ವಾ? ಎಸ್. ಸೊ ಈ ನಂಬರ್ನ ಅಬ್ಸರ್ವ್ ಮಾಡಿದ್ರೆ 9 ಬಂದಿರೋದ್ರಿಂದ ಇಟ್ಸ್ ನಾಟ್ ಅ ಪ್ರೈಮ್ ನಂಬರ್. ಸೊ 5 7 9
ಏನು ಬರುತ್ತಿದ್ದು ಆಡ್ ನಂಬರ್ಸ್ ಬರುತ್ತೆ. 9 ಆದಮೇಲೆ ಬರುವಂಥ ಆಡ್ ನಂಬರ್ಸ್ ಯಾವುದು 11. 27 ಪ್ಲಸ್ 11 ಅನ್ನು ಮಾಡಿದ್ರೆ ನಿಮಗೆ ಏನು ಆನ್ಸರ್ ಬರುತ್ತೆ 38. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಷ್ಟು ಈಸಿ ಇದೆ ನೋಡಿ, ಬಟ್ ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಓಕೆ, ಯಾ ನೆಕ್ಸ್ಟ್ ಕ್ವೆಶನ್, ಲಾಸ್ಟ್ ಕ್ವೆಶನ್ 3, 5, 7, 9, 11 ಕ್ವೆಶನ್ ಮಾರ್ಕ್. ಸೊ ಈ ಕ್ವೆಶನ್ ಅನ್ನ ನೀವೇ ಸಾಲ್ವ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ ನನಗೂ ಗೊತ್ತಾಗುತ್ತೆ. ನೀವು ಕಮೆಂಟ್ ಮಾಡಿದ್ರೆ ಸೊ ಏನಾದರೂ ಯೂಸ್ಫುಲ್ ಆಗ್ತಾ ಇದೆ ನಾನು ಮಾಡ್ತಾ ಇರುವಂತಹ ಈ ವಿಡಿಯೋಗಳು ಅಂತ ನನಗೂ ಕೂಡ ಖುಷಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ, ಈ ಟಾಪಿಕ್ಕು ಅಥವಾ ನಾನು ಮಾಡ್ತಾ ಇರೋ ಕಂಟೆಂಟು ನಿಮಗೆ ಯೂಸ್ಫುಲ್ ಆಗ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ತಗೊಳ್ತಿದ್ದಾರೆ ಅಂದರೆ ಅವರೊಟ್ಟಿಗೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.